ಹಲೋ, ಎಲ್ಲರಿಗೂ ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಪಾಲ್ ಮಾಡುವ ನಮಸ್ಕಾರಗಳು. ಈಗ ಪುಷ್ಯ ನಕ್ಷತ್ರದ ಬಗ್ಗೆ ನಿಮಗೆ ತಿಳಿಸಿದ್ದೇನೆ. 3°20' 16°20' ಕ್ಯಾನ್ಸರ್ ರಾಶಿಯಲ್ಲಿ ಪುಷ್ಯ ನಕ್ಷತ್ರ ಇರುತ್ತದೆ. ಇವರು ಈ ನಕ್ಷತ್ರದ ಅಧಿಪತಿ ಶನಿ ಮಹಾರಾಜ. ಅಂದರೆ ಇವರೆಲ್ಲರೂ ಬಹಳ ನಿಧಾನವೇ ಪ್ರಧಾನ ಎಂದು ತಿಳಿಯುವಂತಹ ಜನ. ಇವರೆಲ್ಲರೂ ಬಹಳ ಶ್ರೀಮಂತ ವರ್ಗಕ್ಕೆ ಸೇರಿದವರು. ಬಾರ್ನ್ ರಿಚ್ ಅಂತ ಹೇಳ್ತಾರಲ್ಲ, ಅನುರಾಧ ಮತ್ತು ಉತ್ತರಭಾದ ನಕ್ಷತ್ರದವರಿಗಿಂತ ಹೆಚ್ಚಿಗೆ ಶ್ರೀಮಂತರೆಂದರೆ ತಪ್ಪೇನಿಲ್ಲ. ಕಾರಣ ಇಲ್ಲಿ ಗುರು ಉಚ್ಚನಾಗಿರ್ತಾನೆ, ಅದರ ಪ್ರತಿಫಲ ಇವರಿಗೆಲ್ಲ ಸಿಕ್ಕಿರ್ತದೆ ಅಂತ. ಪರಾಶರರ ಪ್ರಕಾರ ತುಟಿ ಇವರ ದೇಹದ ಭಾಗವಾಗಿರ್ತದೆ ಅಥವಾ ಅಂಗವಾಗಿರ್ತದೆ. ಈ ನಕ್ಷತ್ರ ಸಿಂಬಲ್ ಬಾಣ ಇಲ್ಲವೇ ಹೂವ ಅಂತ. ಬೃಹಸ್ಪತಿ ಈ ನಕ್ಷತ್ರದ ದೇವತೆ. ಶಕ್ತಿ ಯಾವುದು ಅಂದರೆ ಒಂಥರ ಈ ಸ್ಪಿರಿಚುವಲ್ ಎನರ್ಜಿ ಇರೋದು ಇವರ ಶಕ್ತಿ. ಜಾತಿ ಕ್ಷತ್ರಿಯರು. ಆಮೇಲೆ ಲಘು ನಕ್ಷತ್ರವಾಗಿರುತ್ತೆ. ದೇವಗಣ ಕರ್ಕರಾಶಿ, ಮದುವೆಗೆ ಆಸ್ಪೀಷಿಯಸ್ ನಕ್ಷತ್ರವಲ್ಲ. ರೂಲಿಂಗ್ ಪ್ಲಾನೆಟ್ ಶನಿ. ಶನಿಯ ದೇವತೆ ಹನುಮಂತ. ಸಂಖ್ಯೆ 8. ಜಂಡರ್ ಪುರುಷ ಹೂ, ಹೇ, ಹೋ ಮತ್ತು ಧ. ನೀಲಿ ಸಫೈರ್ ಇವರ ಜಮ್ ಸ್ಟೋನ್. ಲಕ್ಕಿ ಮತ್ತು ಫೇವರಬಲ್ ಸಂಖ್ಯೆ 8. ಗುಣ ತಾಮಸಿಕವಾಗಿರ್ತದೆ. ದೋಷ ಪಿತ್ತ ದೋಷ. ಎಲಿಮೆಂಟ್ ನೀರು. ತಾಮಸಿಕ ಗುಣ ಹೌದು. ಇವರಿಗೆ ಸಿಟ್ಟು ಬಂದರೆ ಅವರ ಹತ್ತಿರ ಮಾತನಾಡೋದು ನಿಲ್ಲಿಸಿಬಿಡ್ತಾರೆ ಅಂತ. ಕಡಲ ಕಾಗೆ ಇದರ ಹಕ್ಕಿ. ಪ್ರಾಣಿ ಗೋಟ್. ಆಯ್ತಾ. ಮರ ಅಶ್ವತ್ಥ ಮರ. ಅಂದರೆ ಇವರು ಡಿಸಿಷನ್ ತೆಗೆದುಕೊಳ್ಳೋದ್ರಲ್ಲಿ ಬಹಳಷ್ಟು ವೀಕ್ ಆಗಿರ್ತಾರೆ. 8 ಆಣೆ ನಿಂಬೆ ಹಣ್ಣಿಗಾಗಿ ಜಗಳ ಮಾಡುವುದು ಉಂಟು. ಪೈಸಾ ಒಟ್ಟು ಹಾಕುವಲ್ಲಿ ಮಾತ್ರ ಪ್ರಸಿದ್ಧರು. ಹಣ ಇವರ ಕೈಯಲ್ಲಿ ತುಂಬಿದ ಮೇಲೆ ಖರ್ಚನ್ನು ಮಾಡುವರು. ಇವರ ಒಳ್ಳೆತನವು ಒಂದು ರೀತಿಯಲ್ಲಿ ಸ್ವಾರ್ಥತೆ ಕಾಣಿಸುತ್ತೆ, ಒಂದು ರೀತಿಯಲ್ಲಿ ಹಿಪೋಕ್ರೆಟಿಕ್ ವ್ಯಕ್ತಿ. ಇವರುಗಳು ಬೇರೆಯವರು ತಮ್ಮನ್ನು ಗೌರವಿಸಬೇಕೆನ್ನುವ ತವಕದಲ್ಲಿರ್ತಾರೆ ವಿನ ಇವರು ಬೇರೆಯವರನ್ನ ಗೌರವಿಸುವ ಒಂದು ಅಥವಾ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡುವಂಥ ತಲೆ ಕೂಡ ಅವರಲ್ಲಿ ಇರುವುದಿಲ್ಲ. ಇವರನ್ನು ಹೊಗಳಿದರೆ ಇವರಲ್ಲಿ ಅಹಂ ಇನ್ನಷ್ಟು ಹೆಚ್ಚುತ್ತೆ. ಇವರು ಸ್ನೇಹಿತರನ್ನ ಕಾಳನ್ನು ಹೆಕ್ಕಿದ ಹಾಗೆ ಹೆಕ್ತಾ ಇರ್ತಾರೆ. ಆಯ್ತಾ. ಇವರ ಒಂದು ಮನೆ ಕಟ್ಟುವುದರಲ್ಲಿ ನೀವು ನೋಡಬಹುದು, ಎಲ್ಲವೂ ಬೇರೆಯವರ ಹಣದಿಂದಲೇ ಮನೆ ಅಂತ. ಅಂದರೆ ಬೇರೆಯವರ ವಸ್ತುಗಳನ್ನು ಒಂದು ರೀತಿಯಲ್ಲಿ 4 ಕೋಣೆಯನ್ನು ಕಟ್ತಾರೆ. ಆ 4 ಕೋಣೆಯಲ್ಲಿ ವಿವಿಧ ವೈಧಮ್ಯಗಳನ್ನು ನೀವು ನೋಡಬಹುದು. ಆಯ್ತಾ. ಇನ್ನು ಪುಷ್ಯ ನಕ್ಷತ್ರ 1ನೇ ಪಾದ ಎಲ್ಲಿಗೆ ಬೀಳ್ತದೆ ಅಂದರೆ ಸಿಂಹ ರಾಶಿಗೆ ಬೀಳ್ತದೆ. ಇಲ್ಲಿ ಸೂರ್ಯ ಪ್ರಧಾನವಾಗಿರ್ತಾನೆ. ಅಂದರೆ ಒಂದು ರೀತಿಯಲ್ಲಿ ಅಹಂ, ಮಾತು ಒಳ್ಳೆದಿರ್ತದೆ. ತೂಕವಿದ್ದಂಥ ಮಾತನ್ನೇ ಆಡುವರು. ಒಂದು 100ಕ್ಕೆ 1 ಮಾತಾಡ್ತಾರೆ. ಪುಷ್ಯ ನಕ್ಷತ್ರ 2ನೇ ಪಾದ ಕನ್ಯಾ ರಾಶಿ. ಇಲ್ಲಿ ಬುಧ ಪ್ರಾಮುಖ್ಯತೆ. ಇಲ್ಲಿ ಹಣ ಮುಖ್ಯ. ಆಯಿತಾ. ಇಲ್ಲಿ ಬುದ್ಧಿಯು ಅವರದ್ದು ಬಹಳ ವೇಗವಾಗಿ ಓಡ್ತಾ ಇರುತ್ತೆ. ಆಮೇಲೆ 3ನೇ ಅಂಶ ತುಲಾ ರಾಶಿಗೆ ಬಿಡುತ್ತೆ. ಶುಕ್ರ ಅಲ್ಲಿ ಗ್ರಹವಾಗಿರ್ತಾನೆ. ಲಕ್ಸುರಿ ಮತ್ತು ಕ್ರಿಯೇಟಿವ್, ಸ್ವಲ್ಪ ಕಂಫರ್ಟ್ಸನ್ನು ಎಂಜಾಯ್ ಮಾಡುವಂಥ ಕೆಟಗರಿ ಸೇರಿರ್ತಾರೆ. ಪುಷ್ಯ ನಕ್ಷತ್ರ 4ನೇ ಪಾದ ವೃಶ್ಚಿಕಕ್ಕೆ ಬರ್ತದೆ. ಅಲ್ಲಿ ಮಂಗಲಾಗಿದ್ದರಿಂದ ಒಂದು ರೀತಿಯಲ್ಲಿ ಫೆರೋಸಿಯಸ್ ಇರ್ತದೆ. ಇವರಿಗೆ ಏನಂದರೆ ಇಲ್ಲಿ ಬೇರೆಯವರ ಮೇಲೆ ಡಿಪೆಂಡ್ ಆಗುವುದು ಸ್ವಲ್ಪ ಜಾಸ್ತಿ ಇರ್ತದೆ. ಬಾಗಿಲು ಮುಚ್ಚು, ನೀರು ತಗೊಂಬ, ಊಟ ತಗೊಂಬ ಅಂತ ಹೇಳುವಂಥ ಆರ್ಡರ್ ಇಲ್ಲಿ ಮಾಡ್ತಾ ಇರ್ತಾರೆ ಅಂತ ನಾವು ತಿಳಿಯಬಹುದು. ಓಕೆ. ಅದೇ ರೀತಿ ಈಗ ನಾವು ಇಲ್ಲಿ ಮಘ ನಕ್ಷತ್ರದ ಬಗ್ಗೆನೂ ನಾನು ತಿಳಿಸಲಿಕ್ಕಿದ್ದೇನೆ. ಮಘ ನಕ್ಷತ್ರದ ಇವರುಗಳು ದೇವರನ್ನು ಹಾಗೆ ಪಿತೃಸನ್ನು ಪೂಜಿಸುವಷ್ಟೊಂದು ಇಷ್ಟವನ್ನು ಪಡುವುದಿಲ್ಲ. ಮಘ ನಕ್ಷತ್ರದ ಅಧಿಪತಿ ಕೇತು ಆಗಿರ್ತಾರೆ. ಆಯಿತಾ. ದೇಹದ ಅಂಗ ಯಾವುದು? ಕುತ್ತಿಗೆ, ನೆಕ್ ಇಸ್ ಸಿಂಬಲ್ ಸಿಂಹಾಸನ. ಆಮೇಲೆ ದೇವತೆ ಪಿತೃಸ್ ಇರ್ತಾರೆ. ಜಾತಿಯಲ್ಲಿ ಶೂದ್ರ, ಗಣ ರಾಕ್ಷಸ ಗಣ, ಸಿಂಹ ರಾಶಿ. ಮದುವೆಗೆ ಆಸ್ಪೀಷಿಯಸ್ ನಕ್ಷತ್ರ. ರೂಲಿಂಗ್ ಪ್ಲಾನೆಟ್ ಕೇತು. ರೂಲಿಂಗ್ ದೇವತೆ ಗಣೇಶ. ನಕ್ಷತ್ರ ಸಂಖ್ಯೆ 10ನೇ ನಕ್ಷತ್ರ ಇದು. ಜಂಡ ಸ್ತ್ರೀ ಜಂಡ. ಮಾ, ಮೀ, ಮು ಮತ್ತು ಮೇ ಅಕ್ಷರ ಮಾಲೆಗಳಲ್ಲಿ ಇರುವಂಥ ಅಕ್ಷರಗಳು. ಕ್ಯಾಟ್ ಸೈಜ್ ಜಮ್ ಸ್ಟೋನ್ ಆಗಿರುತ್ತೆ. ಫೇವರಬಲ್ ಸಂಖ್ಯೆ 7. ಎಲಿಮೆಂಟ್ ನೀರು. ಗುಣ ತಾಮಸಿಕ. ದೋಷ ಕಫ. ಹಕ್ಕಿ, ಗಂಡು, ಹದ್ದು. ಆಯಿತಾ. ಗಂಡು ಇಲ್ಲಿ ಪ್ರಾಣಿಯಾಗಿರುತ್ತೆ ಅಂತ. ಇವರುಗಳು ಒಂದು ರೀತಿಯಲ್ಲಿ ಹಿರಿಯವರಿಗೆ ಮರ್ಯಾದೆಗಳನ್ನು ಕೊಡುವವರಾಗಿರ್ತಾರೆ. ಇವರುಗಳು ಹ್ಯಾಪಿ ಗೋಯಿಂಗ್ ಜನರುಗಳು. ಇವರುಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿಗೆ ಕಾಲಹರಣವನ್ನು ಮಾಡುವವರಾಗಿರ್ತಾರೆ. ಇವರುಗಳು ದಾನ ಮತ್ತು ಧರ್ಮದ ಸಂಸ್ಥೆಗಳನ್ನು ಮಾಡುವುದು ಜಾಸ್ತಿ. ಇವರುಗಳಿಗೆ ಜೀವನದಲ್ಲಿ ಟ್ರೋಫಿ ಜಾಸ್ತಿ ಸಿಗ್ತದೆ ಅಂತ. ಇನ್ನು ನಕ್ಷತ್ರ 1ನೇ ಪಾದ ಎಲ್ಲಿರ್ತದೆ ಅಂದರೆ ಇದು ಮೇಷ ನವಾಂಶದಲ್ಲಿರ್ತದೆ. ಅಲ್ಲಿ ಕುಜ ಅದಕ್ಕೆ ರೂಲಿಂಗ್. ಆಯಿತಾ. ಆಮೇಲೆ ಒಂದು ರೀತಿಯಲ್ಲಿ ವಿಲ್ ಪವರಿಗೆ ಕಾನ್ಸಂಟ್ರೇಷನ್ ಇಲ್ಲಿ ಜಾಸ್ತಿ ಇರ್ತದೆ. ಸೊ
ಆಮೇಲೆ ಎರಡನೇ ಪಾದ ವೃಷಭ ನವಾಂಶಕ್ಕೆ ಬೀಳ್ತದಲ್ಲಿ ಶುಕ್ರ ಇಂಪಾರ್ಟೆಂಟ್. ಶುಕ್ರ ಸ್ವಲ್ಪ ಮೆಟೀರಿಯಲಿಸ್ಟಿಕ್ ಎಂಜಾಯ್ಮೆಂಟನ್ನು ಮಾಡುವಂಥ ಗ್ರಹ ಮಗ ನಕ್ಷತ್ರದಲ್ಲಿ. ಆಮೇಲೆ ಮೂರನೇ ಪಾದ ಮಿಥುನಕ್ಕೆ ಬೀಳ್ತಾ ಅಲ್ಲಿ ಮರ್ಕ್ಯುರಿ ಪ್ರಾಮಿನೆಂಟ್ ಆಗಿರ್ತಾನೆ. ಇಲ್ಲಿ ಕಮ್ಯುನಿಕೇಷನ್ಗೆ ಹೆಚ್ಚು ಬೆಲೆ, ತಿಳುವಳಿಕೆಗೂ ಹೆಚ್ಚು ಬೆಲೆ ಇರ್ತದೆ. ಸೊ ನಾಲ್ಕನೇ ಅಂಶ ಚಂದ್ರ ಕರ್ಕ ರಾಶಿಗೆ ಬರ್ತಾರೆ. ಚಂದ್ರ ಅಲ್ಲಿ ಪ್ರಾಮುಖ್ಯತೆ, ಇಲ್ಲಿ ಸ್ವಲ್ಪ ಕ್ಯಾರಿಂಗ್ ಟೈಪ್ ಆಫ್ ಇರ್ತಾರೆ, ಅಂದರೆ ತಾಯಿ ಅಂತ ಕ್ಯಾರಿಂಗ್ ಇರ್ತಾರೆ ಅಂತ, ಆಯಿತಾ. ಇಲ್ಲಿ ಸ್ವಲ್ಪ ಧಾರ್ಮಿಕ ರಿಚುವಲ್ಸನ್ನೆಲ್ಲ ಮಾಡುವವರು ಆಗಿರ್ತಾರೆ ಅಂತ. ಇಷ್ಟು ನಮ್ಮ ಯಾವುದು ಮಘ ಮತ್ತು ಪುಷ್ಯ ನಕ್ಷತ್ರದ ಬಗ್ಗೆ ನಿಮಗೆ ತಿಳಿಸಿದ್ದೇನೆ, ಆಯಿತಾ. ಇನ್ನು ಒಂದೇ ಒಂದು ನಕ್ಷತ್ರ ಇದೆ, ಆಶ್ಲೇಷ ನಕ್ಷತ್ರ. ಅದನ್ನು